ಕರ್ನಾಟಕ ಹಲವು ಮುಖಗಳನ್ನು ಹೊತ್ತ ಭೂಮಿ. ಒಂದೆಡೆ ದಟ್ಟ ಕಾಡುಗಳು, ಜೀವದಿಂದ ತುಂಬಿರುವ ಅರಣ್ಯಗಳು, ಮೌನವಾಗಿ ನಿಂತ ಪರ್ವತಗಳು ಮತ್ತು ಮಾತಾಡುವ ಜಲಪಾತಗಳು. ಇನ್ನೊಂದೆಡೆ ಅಂತ್ಯವಿಲ್ಲದ ಬಯಲು, ಬಿರುಕು ಬಿಟ್ಟ ನೆಲ, ಮೈ ಸುಡುವ ಬಿಸಿಲು ಮತ್ತು ನೀರಿಗಾಗಿ ಹೋರಾಡುವ ಬದುಕು. ಈ ಎರಡು ತುದಿಗಳ ನಡುವಿನ ಭೂಮಿಯಲ್ಲಿ ನಕ್ಷೆಗಳಲ್ಲಿ ಕಾಣಿಸದ ಒಂದು ಊರು ಇದೆ, ನೆರಳೂರು. ಈ ಊರಿನ ಹೆಸರು ಕೇಳುತ್ತಿದ್ದಂತೆ ಜನರ ಕಣ್ಣುಗಳಲ್ಲಿ ಭಯ ಮೂಡುತ್ತದೆ, ಮಾತುಗಳು ನಿಂತು ಹೋಗುತ್ತವೆ. ಇಲ್ಲಿ ಒಬ್ಬ ಗುರು ಇದ್ದರಂತೆ, ರಾಮಯ್ಯ ಸರ್. ನಿಮ್ಮೇಜ್ ಗೊತ್ತಾ? ಇಲ್ಲ. ಸ್ಕೂಲ್ ಇದೆ ಅಂದ್ರೆ ಸರ್ ಇರ್ಬೇಕು ಅಲ್ವಾ? ಇಲ್ಲಿ ಸತ್ತವರು ಕಡಿಮೆ, ಮಾಯವಾದವರು ಜಾಸ್ತಿ. ಈ ಊರಲ್ಲಿ ಉತ್ತರಕ್ಕಿಂತ ಮೂಣ ಜಾಸ್ತಿ. ಅಟ್ಲೀಸ್ಟ್ ಅವರ ಮನೆ ಎನ್ನತ್ರ ಹುಟ್ಕೋಣ. ಸತ್ಯವನ್ನು ಹೇಳಿದವರು ಮರೆಯಾಗಿದ್ದಾರೆ, ಪ್ರಶ್ನೆ ಕೇಳಿದವರು ಮೌನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ನಾನು ಕ್ವೆಶ್ಚನ್ ಕೇಳೋಕೆ ಬಂದಿಲ್ಲ, ಅರ್ಥ ಮಡಿಕೊಳ್ಳೋಕೆ ಬಂದಿದ್ದೇನೆ. ಇಲ್ಲಿ ಅರ್ಥ ಮಾಡಿಕೊಂಡವರು ಸುರಕ್ಷಿತವಾಗಿರಲ್ಲ. ನಿಮ್ಮ ಅಪ್ಪ ಯಾರು? ರಾಮಯ್ಯ ಸರ? ಅವರ ಹೆಸರು ಈ ಮನೆಯೊಳಗೂ ಭಾರ. ಇವನು ಮತ್ತದಲ್ಲೇ, ಇವನ ಮೌನವೇ ಮತ್ತರುತ್ತಿದೆ.